ಜೋಗುಳವ ಹಾಡಲಿಬೇಕು, ತಂಗಾಳಿ ಜೋಗುಳವ ಹಾಡಲಿಬೇಕು. ಡ್ಯಾಡಿ, ನಾನು ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ನಾವ್ ಈ ಜಾಗಕ್ಕೆ ಬಂದಾಗೆಲ್ಲ ನೀವ್ ಈ ಹಾಡನ್ನ ಕೇಳ್ತಾನೆ ಇರ್ತೀರಾ? ಸೂರ್ಯ, ನಿಮ್ಮ ಅಮ್ಮನಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಇವತ್ತಿಗೆ ನಿಮ್ಮಮ್ಮ ನಮ್ಮಿಂದ ದೂರ ಆಗಿ 8 ವರ್ಷ ಆಯ್ತು. ಅಪ್ಪ, ಅಮ್ಮನ ನೆನ್ಪು ಮಾಡಿ ನಿಮ್ ಮನ್ಸು ನೋಯಿಸ್ಬಿಟ್ಟೆ ಅಲ್ಲ. ನನ್ನ ಜೀವನದಲ್ಲಿ ನೋವೇ ಇರಬಾರ್ದು ಅಂತ ನಿಮ್ಮಮ್ಮ ನಿನ್ನ ಕೊಟ್ಟು ಹೋಗಿದ್ದಾಳೆ. ಹೋಗಾಟ ಆಡ್ಕೊ. ಅಪ್ಪ, ಆ ಮೂಗು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹೋಗಿ ಆಪಲ್ ಕೊಟ್ ಬರಲ್ಲ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಆ ಸರ್ವಜ್ಞ ಯಾವತ್ತೂ ಹೇಳ್ಬಿಟ್ಟಿದ್ದಾನೆ. ನಾವು ಮಾಡಿದ ದಾನ ಧರ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹೋಗಿ ಕೊಟ್ಬಿಟ್ ಬಾ. ತಗೋ, ತಿನ್ನು. ಅಪ್ಪ, ಅಪ್ಪ, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಯುವರ್ ಆನರ್, ತಂದೆನ್ ಕಳ್ಕೊಂಡು ನೋವನ್ನು ಅನುಭವಿಸ್ತಾರೋ ಈ ಮಗು ಹಾಗೂ ಮೂಗ ಇಬ್ರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ನನ್ನ ಕಕ್ಷಿದಾರರೇ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಕೊಡ್ತಾ ಇರೋ ಹೇಳಿಕೆಯನ್ನು ಕೇಳಿದ್ರೆ ನಂಗೆ ನಿಜಕ್ಕೂ ನಗು ಬರ್ತಾ ಇದೆ. ಹಾಗಾದ್ರೆ ಇವರು ಇಂದ್ರಜಿತ್ನ ಕೊಲೆ ಮಾಡಿದ್ ನೀವು ನೋಡಿದ್ರ? ಹೇಳು ಹೇಳು, ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರ್ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ ತಾನೆ? ಹೇಳು. ಅಂದ್ರೆ ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರಿ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯಾ, ಹೌದು ತಾನೆ? ಹಾ, ಹೇಳು ಹೇಳು, ನದಿನಲ್ಲಿ ಜಾರಿ ಬಿದ್ರು ತಾನೆ? ನಮ್ಮ ಅಪ್ಪನ ಹಾಕೊಂಡಿದ್ದು ಇವ್ರೆ ಇವ್ರೆ ಇವ್ರೆ. ತಂದೆನ್ ಕಳ್ಕೊಂಡ್ರು ಈ ಮಗು ನನ್ ಕೆನ್ನೆಗೆ ಹೊಡೆದ ಅಂತ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಮಾಡ್ತಾ ಇದ್ನೋ ಏನೋ. ಸೂಪರ್ಡೆಂಟು, ಜೈಲರು, 150 ಜನ ಪೊಲೀಸ್ನವರು, 180 ಜನ ವಾರ್ಡನ್ಗಳು, ಎಟ್ಸೆಟ್ರಾ 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 24 ಗಂಟೆನೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋವಾಗ ಎಂಟೈರ್ ಜೈಲ್ ಕಣ್ತಪ್ಪಿಸಿ ಒಂದು ಕೊಲೆ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಯುವರ್ ಆನರ್? ಇವರು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳು, ಇವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನನ್ನ ಕಕ್ಷಿದಾರರಿಗೂ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವರ ಕೊಲೆಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಆದ್ರಿಂದ ಇವ್ರನ್ನ ಈ ಕೇಸಿಂದ ಮುಕ್ತಿಗೊಳಿಸಬೇಕು ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮೂಗ ಮತ್ತು ಸೂರ್ಯನ ಹೇಳಿಕೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದರು. ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಾಗಿರೋದ್ರಿಂದ ಈ ಕೊಲೆನ ಇವರೇ ಮಾಡಿದ್ದಾರೆ ಎನ್ನುವುದನ್ನು ತಳ್ಳಿಹಾಕಿ ಈ ಆಪಾದನೆಯಿಂದ ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಅವರನ್ನ ವಿಮುಕ್ತಿಗೊಳಿಸಲಾಗಿದೆ. ಹಾಗೂ ಪೊಲೀಸ್ ಇಲಾಖೆಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಸಾವಿಗೆ ತೀವ್ರ ಶೋಧನೆ ನಡೆಸುವಂತೆ ಕೋರ್ಟು ಆದೇಶಿಸುತ್ತದೆ.
ಏನಪ್ಪ ಮಗು, ಕೋರ್ಟ್ ಮುಗಿದು ಬಹಳ ಹೊತ್ತಾಯ್ತು, ಮನೆಗೆ ಹೋಗ್ಬಾ. ಬಿಡ್ಬೇಡಿ ಅಂಕಲ್ ನನ್ನ, ನೀವೆಲ್ಲ ಮೋಸಗಾರರು. ಅಲ್ಲಿ ಕೂತ್ಕೊಂಡು ನ್ಯಾಯ ಹೇಳ್ಬೇಕಾದ್ ನೀವು ಸುಳ್ಳು ಹೇಳ್ಬಿಟ್ರಿ. ನಮ್ ತಂದೆನ ನನ್ ಕಣ್ಮುಂದೆನೆ ಸಾಯಿಸ್ತಾ ಇದ್ವು ಅಂತ ಬಡ್ಕೊಂಡ್ರು. ಆ ಕೂಗ್ ನಿಮಗೆ ಕೇಳಿಸ್ಲಿಲ್ಲ ಅಲ್ಲ? ಮಗು, ನ್ಯಾಯಾಲಯಕ್ಕೆ ಸಾಕ್ಷ್ಯ ಆಧಾರಗಳೇ ಮುಖ್ಯ. ಆ ಸ್ಥಾನದಲ್ಲಿ ನಿಮ್ಮ ತಂದೆ ಕೂತ್ಕೊಂಡ್ರು, ನಿಮ್ಮ ತಾಯಿ ಕೂತ್ಕೊಂಡ್ರು, ಒಂದು ವೇಳೆ ನೀನೇ ಕೂತ್ಕೊಂಡ್ರು, ಸಾಕ್ಷ್ಯ ಆಧಾರದ ಮೇಲೇನೆ ತೀರ್ಪು ಕೊಡಬೇಕು. ಸಾಕ್ಷ್ಯ ಆಧಾರ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಯಾರ್ ಏನ್ ಬೇಕಾದ್ರೂ ಮಾಡ್ಬೋದಾ? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಸೂರ್ಯ ಮುಳುಗೋವರೆಗೂ ಮಾತ್ರ ಬೆಲೆ. ಮುಳುಗೋ ಸೂರ್ಯ ನೀನಾಗಬಾರದು, ಬೆಳಗೋ ಸೂರ್ಯ ನೀನಾಗಬೇಕು. ಕಾನೂನೇ ಕಲ್ಸ್ಕೊಟ್ಟ ಸಾಕ್ಷಿಯನ್ನ ಪದನ ಕತ್ತಿ ಮಾಡ್ಕೊಂಡೆ. ನರ ಹಂತಕರನ್ನೆಲ್ಲ ಬಲಿ ತಗೋತಾ ಬಂದೆ. ಜೈಲಲ್ಲಿರೋ ರೌಡಿಗಳೆಲ್ಲ ಫ್ರಿಜ್ನಲ್ಲಿರೋ ಹಣ್ಣುಗಳ ತರ ಫ್ರೆಶ್ ಆಗಿರ್ತಾರೆ. ಯಾರು ಬದಲಾಗಲ್ಲ. ಅವರು ಜೈಲಿನಿಂದ ಹೊರಗೆ ಬಂದ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ನಾನ್ ಕೊಂದದಾದ್ರೂ ಯಾರನ್ನ? ಸಮಾಜಘಾತಕರನ್ನ, ರೌಡಿಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರನ ಅಲ್ವಲ್ಲ? ನಾನ್ ತಪ್ಪು ಮಾಡ್ಬಿಟ್ಟೆ ಸೂರ್ಯ. ಜಗತ್ಗೆ ಬೆಳಕು ಕೊಡು ಸೂರ್ಯ ಅಂತ ಹೆಸರಿಟ್ಕೊಂಡು ಕತ್ಲಲ್ಲಿ ಜೀವನಾನೇ ಕಳಿತಿರೋ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನ್ ನೋಯಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸು ಸೂರ್ಯ. ಸಾಯೋವರೆಗೂ ನಿನ್ ಜೊತೆಲೆ ಬಾಳ ಸಂಗಾತಿಯಾಗಿ ನಾನು ಬಾಳ್ಬೇಕು. ಐ ಲವ್ ಯು ಸೂರ್ಯ, ಐ ಲವ್ ಯು. ಇವಾಗ ಹೇಳು, ನೀ ಯಾರನ್ನ ಲವ್ ಮಾಡ್ತೀಯ? ಸೂರ್ಯನ, ಡಾನ್ನ? ಡಾನ್ನ. ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಸೂರ್ಯ ಕೊಲೆಗಾರ ಅಲ್ಲ. ನಮ್ಮ ಕೆಲಸಕ್ಕೆ ಅವನೇ ಸರಿ ಅಂತೀರಾ? ಒಂದೇ ಮಾತಲ್ಲಿ ಹೇಳೋದಾದ್ರೆ, ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕಂಸನ ಸಂಹಾರಕ್ಕೆ ಕೃಷ್ಣನ ಜನ್ಮ, ಕಲಿಯುಗದ ಪಾಪಿಗಳ ಸಂಹಾರಕ್ಕೆ ಈ ಸೂರ್ಯ ಜನ್ಮ ತಾಳಿದಾನೆ ಅಂದ್ರೆ ತಪ್ಪಾಗಲ್ಲ. ಜನಗಳ ದೃಷ್ಟಿಲಿ ಸೂರ್ಯ ಒಬ್ಬ ಪರೋಪಕಾರಿ. ವೆಲ್ಕಮ್ ಮಿಸ್ಟರ್ ಸೂರ್ಯ ಅಲಿಯಾಸ್ ಡಾನ್. ಥ್ಯಾಂಕ್ಸ್. ಇದುವರೆಗೂ ಸೂರ್ಯನ್ ಹುಡ್ಕೊಂಡು ಜನ ಬರ್ತಾ ಇದ್ರು. ಫಸ್ಟ್ ಟೈಮ್ ಈ ಸೂರ್ಯ ಇನ್ನೊಬ್ಬರು ನೋಡ್ಕೊಂಡ್ ಬಂದಿರೋದು. ಕರೆಸಿದಕ್ಕೆ ಕಾರಣ? ಆಫೀಸರ್ಸ್, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಒಂದ್ ನಿಮಿಷ ಹೊರಗಿರಿ. ಸರ್, ಸೆಕ್ಯೂರಿಟಿ ಇಲ್ದೆ ನೀವು? ಡೋಂಟ್ ವರಿ ಪ್ಲೀಸ್. ಓಕೆ ಸರ್. ಅಟ್ಟಹಾಸದ ಸೀಟ್ನಲ್ಲಿ ಕೂತ್ಕೊಂಡು ಅನ್ಯಾಯದ ಪೆನ್ನಲ್ಲಿ ಬರೀತಾ ಸತ್ಯನ ನುಂಗ್ಕೊಂಡು ಸುಳ್ಳು ಹೇಳ್ತಾ ಆಡಳಿತ ನಡೆಸ್ತಾ ಇದ್ದೀನಿ. ಓಟು ಕೊಟ್ಟು ಸೀಟಿಗೆ ಕಳಿಸಿದ ಜನಕ್ಕೆ ಸತ್ಯದ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಸತ್ಯದ ಬೆಳಕನ್ನು ಬಯಲಿಗೆ ತರೋ ಶಕ್ತಿ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ನೀನು. ಹಣ ಎಷ್ಟಾದ್ರೂ ಪರವಾಗಿಲ್ಲ, ನಿನ್ನಿಂದ ಸಹಾಯ ಆಗ್ಬೇಕು. ಸತ್ಯದ ಜ್ವಾಲೆ ಊರನ್ ಬೆಳಗೋ ಬೆಳಕಾಗ್ಬೇಕು. ನಿಷ್ಠೆ ಸುಡೋ ಬೆಂಕಿ ಆಗ್ಬಾರ್ದು. ಸತ್ಯನ್ ಮಾರೋ ಗಂಡು ಇನ್ನೂ ಹುಟ್ಟಿಲ್ಲ. ಅಕಸ್ಮಾತ್ ಹುಟ್ಟಿದ್ರೆ ಅವನ್ನ ಮಟ್ಟ ಹಾಕ್ದೆ ಈ ಗಂಟು ಬಿಡಲ್ಲ. ಸೂರ್ಯನ್ನ ಹಣದಲ್ಲಿ ಅಳಿಬೇಡಿ. ಜಗತ್ತಲ್ಲಿರೋ ಸೂರ್ಯ 12 ಗಂಟೆ ಮಾತ್ರ ಬೆಳಕನ್ನು ಕೊಡ್ತಾನೆ. ಈ ಜನಕ್ಕೋಸ್ಕರ ಈ ಸೂರ್ಯ 24 ಗಂಟೆನೂ ದುಡಿತಾನೆ.